ಅಫ್ಕೋರ್ಸ್ ನಾನು ಕುಡಿತೀನಿ, ಸ್ಮೋಕ್ ಮಾಡ್ತೀನಿ ಆ್ಯಂಡ್ ದೊಡ್ಡ ಕುಡ್ಕ ನಾನು. ಆ್ಯಂಡ್ ಪಬ್ ಅಡಿಟರ್ ಅಂತಾನೆ ಹೇಳ್ಬೋದು. ನಾನು ದರ್ಶನ್ ಆಗಿದಾಗ ನನ್ಗೆ ಯಾರು ಫ್ರೆಂಡ್ಸ್ ಅಂತ ಇರಲಿಲ್ಲ. ಈ ಥರ ಇವ್ನಿಗೆ ಇದು ಮಾಡ್ಕೊಬೋದು, ನಾವು ಕೈಯಲ್ಲಿ ಹಿಂಗೆ ಗಿರ್ಗಿಟ್ಲೆ ಆಡಿಸ್ಬೋದು ಅಂತ ಟಾರ್ಗೆಟ್ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಮೂವಿ ನನಗೆ ಇಷ್ಟ. ಸೊ ಯೂಶಲಿ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಕ್ಕಿದ್ರೆ ನನ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಒಳ್ಳೆ ಕ್ಯಾರೆಕ್ಟರ್ಗೆ ಸಪೋರ್ಟ್ ಮಾಡಿದ್ರೆ ಐ ಥಿಂಕ್ ನಮಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನೀವು ಈ ಒಂದು ಫ್ಯಾನ್ಸ್ ಮೀಟ್ ಅನ್ನ ನೀವು ನಿರೂಪಣೆ ಮಾಡಬೇಕು ಅಂತ ಅಲ್ಲಿ ಸ್ವಲ್ಪ ಜನ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ದರ್ಶನ್ 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 ಅಂತ. ಹುಡುಗಿ ಬೇಕು ಅಂತ ಹೇಳಿದ್ರೆ ನಂಗೆ ಸಂಗೀತ ಅವ್ರದ್ದು ಹಾಸ್ಟ್ ಆದ್ಮೇಲೆ ನಂದು ಲಕ್ಕೆ ಬದ್ಲಾಗೋಯ್ತು ಅಂತಾನೆ ಹೇಳ್ಬೋದು. ಓಕೆ, ನಾನು ಇದ್ರಲ್ಲೇ ಮೂವ್ ಆನ್ ಆಗೋಣ ಅಂತ ಅನ್ನಿಸ್ತು. ವೆರಿ ಸಾರಿ, ಯಾಕಂತ ಹೇಳಿದ್ರೆ ನಮಗೂ ಕೂಡ ವೆರಿ ಸೆಲೆಬ್ರಿಟಿ ಆಂಕರ್ ಅಂತ ನೇಮ್ ಬಂದಿದ್ದು ನನ್ಗೆ ಆ ಡೇ ಇಂದ. ಐ ಆಮ್ ವೆರಿ ಪ್ರೌಡ್ ಅಂತ ಕಾಲ್ ಬಂತು. ಸೊ ನಮ್ಮ ಒಂದು ಪ್ಲಾಟ್ಫಾರ್ಮಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಒಂದು ಕ್ಷಣ ಶಾಕ್ ಅದೇ. ಅಯ್ಯೋ, ನನ್ಗೆ ನಿಜವರೆಗೂ ನನಗೆ ಫುಲ್ಲು ನರ್ಕ ಆಗ್ಬಿಟ್ಟಿತ್ತು. ಯಾಕಂದ್ರೆ ಏನೇ ಅಸೈನ್ಮೆಂಟ್ ಬರೆದು ತಗೊಂಡೋಗಿ ಕೊಟ್ಟರು ಬಿಸಾಕುವಂಥದ್ದು. ಸೊ